ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಿಡ. ನಾನು ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗುತ್ತೆ. ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರೋಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಇಲ್ಲಿವರೆಗೆ. ಆದರೆ ಮೂರು ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟು 2 ಅಸೆಂಬ್ಲಿ, 2 ಪಾರ್ಲಿಮೆಂಟು 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. 1 ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡೋಕ್ಕಾಗತ್ತೆ? ಆಶೀರ್ವಾದ ಮಾಡೋಣ ಜನ. ಅದಕ್ಕೆ ಅವಕಾಶ ಸಿಕ್ಕಬೇಕು. ನಿಮ್ಮೆಲ್ಲ ಅವಕಾಶಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು ಬಹಳ ವರ್ಷದವರೆಗೆ. ಅದಕ್ಕೆ ಅಸಮಾನತೆ ನಿರ್ಮಾಣ ಆಗಿರೋದು. ಅದಕ್ಕೆ ಜಾತಿ ವ್ಯವಸ್ಥೆ ಇರೋದು. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಅವಕಾಶನ ಉಪಯೋಗಿಸ್ಕೊಂಡು ಮೇಲಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಅವಕಾಶನ ಸಿಕ್ಕದೆ ಹೋದ್ರೆ ಅಲ್ವಾ? ಅದಕ್ಕೆ ಅವಕಾಶ ಸಿಕ್ಕಬೇಕು. ಕೂತ್ಗಳೇ, ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಲ್ಲ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ